ಎಲ್ರಿಗೂ ನಮಸ್ಕಾರ. ನಾಳೆ ನಾಗರ ಪಂಚಮಿ. ಹಾಗಾಗಿ ನಾಳೆ ಬೆಳಿಗ್ಗೆ ನಮ್ಮ ನಾಗಬನದಲ್ಲಿ ನಾವು ದೇವರಿಗೆ ಪೂಜೆ ಮಾಡ್ತೇವೆ. ಹಾಗೆ ಹಾಲು ಕೂಡ ಎರಿತೇವೆ ನಾಗದೇವರಿಗೆ. ಬೆಳಿಗ್ಗೆ ಪೂಜೆ ಇರ್ತದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ನಾಳೆ ಅರಿಶಿನ ಎಲೆಯಲ್ಲಿ ಒಂದು ಸ್ವೀಟ್ ಡಿಶ್ ಮಾಡ್ತೇವೆ. ಇದು ಎಸ್ಪೆಷಲಿ ನಾಗರ ಪಂಚಮಿ ಆವತ್ತೇ ಹೆಚ್ಚಾಗಿ ಮಾಡೋದು ನಮ್ಮ ಕಡೆ ಎಲ್ಲ. ಹಾಗಾಗಿ ಅದರ ತಯಾರಿ ನಾನು ಇವತ್ತೇ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನಾಳೆ ಬೆಳಿಗ್ಗೆ ಪೂಜೆ ಇರೋದ್ರಿಂದ ಬೇಗ ಹೋಗಬೇಕಾಗ್ತದೆ. ಪೂಜೆ ಕರೆಕ್ಟ್ ಟೈಮಿಗೆ ಅಟೆಂಡ್ ಆಗಬೇಕು. ಒಂದು ವೇಳೆ ಇವತ್ತು ತಯಾರಿ ಮಾಡಲಿಲ್ಲ ಅಂತ ಹೇಳಿದರೆ ನಾಳೆಗೆ ಲೇಟ್ ಆಗುವ ಚಾನ್ಸಸ್ ಆಗ್ತದೆ. ಹಾಗೆ ನಮಗೆ ಗಡಿಬಿಡಿ ಆಗ್ತದೆ, ತಿಂಡಿ ಕೂಡ ಕರೆಕ್ಟ್ ಟೈಮಿಗೆ ಆಗೋದಿಲ್ಲ. ಹಾಗಾಗಿ ನಾನು ಈಗಲೇ ತಯಾರಿ ಮಾಡುವ ಅಂತ ಹೊರಟಿದ್ದೇನೆ. ಹಾಗೆ ನಮ್ಮ ಅತ್ತೆ ಹೇಳಿದರೆ ಆಯಿತು, ತೋಟದಲ್ಲಿ ಅರಿಶಿನ ಎಲೆ ಉಂಟು, ಒಂದು ಸತಿ ನೋಡ್ಕೊಂಡು ಬರುವ ಅಂತ ನಾನು ಬಂದೆ. ಕೆಲವೊಂದು ನೆಟ್ಟಿದ್ದದ್ದು, ಇನ್ನೊಂದು ಕೆಲವು ಆದಾಗದೆ ಆದದ್ದು. ಹಾಗೆ ನೋಡ್ಲಿಕ್ಕೆ ಬಂದೆ, ಒಂದು ವೇಳೆ ಮಳೆ ಬಂದೇನಾದ್ರು ಹಾಳಾಗಿದ ಅಥವಾ ಚೆನ್ನಾಗಿ ಉಂಟಾ ಅಂಥೇಳಿ. ಕರೆಕ್ಟಾಗಿದ್ದರೆ ಅದೇ ಎಲೆಯಲ್ಲಿ ಮಾಡುವ, ಇಲ್ಲದಿದ್ದರೆ ಬಾಳೆ ಎಲೆಯಲ್ಲೇ ಮಾಡಿ ಒಂದು ಸಣ್ಣ ಪೀಸ್ ಅರಿಶಿನ ಎಲೆ ಇಟ್ಟರೆ ನಮ್ಗೆ ಅದರ ಪರಿಮಳ ಸಾಕಾಗ್ತದೆ. ಮತ್ತು ಅದರ ಕಂಟೆಂಟ್ ಕೂಡ ಅಬ್ಸಾರ್ಬ್ ಆಗ್ತದೆ ಫುಡ್ಡಲ್ಲಿ. ವೆದರ್ ಇವತ್ತು ತಂಪಾಗಿದೆ, ಮೋಡ ಉಂಟು, ಮಳೆ ಇಲ್ಲ ಅಂತಷ್ಟೇ. ಒಂದು 3-4 ದಿನದಿಂದ ಒಳ್ಳೆ ಮಳೆ ಬರ್ತಾ ಇತ್ತು, ಬಟ್ ಈಗ ನಿಂತಿದೆ. ನಮಗೆ ಬೇಸಿಗೆಲ್ಲ ನೋಡಿ ಈ ಥರದ ವೆದರ್ ತುಂಬ ಖುಷಿ ಕೊಡ್ತದೆ. ತಂಪಾಗಿ ಉಂಟು, ತುಂಬ ಸೆಕೆ ಇರ್ತಿತ್ತು, ಈಗ ಸ್ವಲ್ಪ ಓಕೆ. ಇಲ್ಲಿ ಕೆರೆ ಹತ್ತಿರ ಅರಿಶಿನ ನೆಟ್ಟಿದ್ದಾರೆ ಅಂತ ಹೇಳಿದರೆ ಆಯ್ತು. ಹಾಗೆ ನಾನು ನೋಡ್ಲಿಕ್ಕೆ ಬಂದೆ ಇಲ್ಲಿ. ಇದು ಸಣ್ಣ ಎಲೆ, ದೊಡ್ಡದಿಲ್ಲ, 1-2 ಎಲೆ ಉಂಟಷ್ಟೇ. ಬಟ್ ಅದು ನಮಗೆ ಸಾಕಾಗಲಿಕ್ಕಿಲ್ಲ ಈಗ ಇವತ್ತು ತಿಂಡಿ ಮಾಡಲಿಕ್ಕೆ. ದೊಡ್ಡ ಎಲೆ ಬೇಕು, ಸಣ್ಣ ಎಲೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡ ಎಲೆ ಕೂಡ ಬೇಕಿತ್ತು, ಎಲ್ಲ ಸಣ್ಣದುಂಟು. ಇದು ನೆಟ್ಟು ಸ್ವಲ್ಪ ಟೈಮ್ ಆಯಿತಷ್ಟೇ, ತುಂಬ ಟೈಮ್ ಆಗಲಿಲ್ಲ. ನಮಗೆ ದೊಡ್ಡ ಎಲೆ ಬೇಕು. ಸೊ ನೋಡುವ, ನಾವು ಬಾಳೆ ಎಲೆಯಲ್ಲೇ ಮಾಡಿಕೊಳ್ಳುವ ಹಾಗಾದರೆ. ನಮಗೆ ದೊಡ್ಡ ಅರಿಶಿನ ಎಲೆ ಸಿಗಲಿಲ್ಲಲ್ಲ, ಸೊ ನಾವು ಬಾಳೆ ಎಲೆಯಲ್ಲೇ ಮಾಡ್ತಾ ಇದ್ದೇವೆ. ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತೆಂಗಿನ ತುರಿ ಅದ್ರ ಸ್ವಲ್ಪ ಹಾಲೆಲ್ಲ ಬಿಟ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಅಕ್ಕಿ ಹಿಟ್ಟು ಮಾಡಲಿಕ್ಕೆ ಅಂಥೇಳಿ ಅಕ್ಕಿಯನ್ನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇವೆ. ಮತ್ತು ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೇವೆ. ತುಂಬ ನೀರು ಸೇರಿಸ್ಕೊಳ್ಳೋದು ಬೇಡ, ಹಿಟ್ಟು ಸ್ವಲ್ಪ ಗಟ್ಟಿ ಬೇಕು, ವಿಡಿಯೋದಲ್ಲಿ ಕಾಣ್ತಿರುವ ಹಾಗೆ. ಮತ್ತು ಬಾಳೆ ಎಲೆ ಮೇಲೆ ಒಂದು ಅರಿಶಿನ ಎಲೆಯನ್ನು ಇಟ್ಟು ಅದರ ಮೇಲೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಅಂಟುತ್ತದೆ, ಬಟ್ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ಅದು. ಆಮೇಲೆ ಅದರ ಮೇಲೆ ಸಿಹಿಯನ್ನು ಇಟ್ಟು ಬಾಳೆ ಎಲೆಯನ್ನು ಒಂದು ಮಡಕೆ ಮಡಚಿಟ್ಕೊಳ್ಬೇಕು. ಅದಾದಮೇಲೆ ಅರ್ಧ ಗಂಟೆಯಿಂದ 3/4 ಗಂಟೆ ಸ್ಟೀಮ್ನಲ್ಲಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ನನ್ನ ಹತ್ರ 1-2 ಅರಿಶಿನ ಎಲೆ ಬಾಕಿ ಆಗಿತ್ತು, ಹಾಗೆ ನಾನು ಅದನ್ನು ಹಾಗೆ ಮೇಲೆ ಇಟ್ಟುಬಿಟ್ಟೆ. ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಅಂತ ಹೇಳಿ. ನೋಡಿ, ಇದು ಸರಿಯಾಗಿ ಬೆಂದಿದೆ ಈಗ, ಅಷ್ಟು ಅಂಟಾಗ್ತಾನೂ ಇಲ್ಲ. ಮತ್ತು ಅರಿಶಿನ ಎಲೆಯನ್ನು ಬಳಸುವಾಗ ತುಂಬ ಎಳೆದಾದ ಎಲೆ ಬಳಸಬೇಡಿ, ಅದು ಎಳೆದಾಗಿದ್ದರೆ ಅಂಟುವ ಚಾನ್ಸಸ್ ಇರ್ತದೆ. ಹಾಗಾಗಿ ಮತ್ತು ಇದನ್ನು ತುಪ್ಪದ ಜೊತೆ ಬಿಸಿಯಾಗಿ ಸವಿಬೋದು. ನಾವಿವತ್ತು ಮಾಡಿದ್ದು ಬಾಳೆ ಎಲೆಯಲ್ಲಿ, ಯಾಕೆಂತ ಹೇಳಿದರೆ ಅರಿಶಿನ ಎಲೆ ಸಿಗದ ಕಾರಣ. ಸೊ ಒಂದು ವೇಳೆ ಅರಿಶಿನ ಎಲೆನೇ ಸಿಗಲಿಲ್ಲ ಅಂತ ಹೇಳಿದರೆ ಈ ಥರ ಬಾಳೆ ಎಲೆಯಲ್ಲೂ ಸುಲಭವಾಗಿ ಮಾಡ್ಕೊಳ್ಬೋದು. ನಿಮ್ಗೆ ಅರಿಶಿನದ ಎಲೆಯ ಕಂಟೆಂಟ್ ಕೂಡ ಫುಡ್ಡಲ್ಲಿ ಸಿಗ್ತದೆ, ಅದೇ ರೀತಿ ಅದರ ಫ್ರೇಗ್ರೆನ್ಸ್ ಕೂಡ ಬರ್ತದೆ. ಸೊ ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ. ಹೀಗೆ ಮನೆಯಲ್ಲಿ ಅರಿಶಿನ ಎಲೆಯ ಸಿಹಿಯನ್ನು ಮಾಡಿ ನಾವೀಗ ನಮ್ಮ ನಾಗಬನಕ್ಕೆ ಹೋಗ್ತಾ ಇದ್ದೇವೆ. ಪ್ರತಿ ನಾಗರ ಪಂಚಮಿಗೆ ಬನದಲ್ಲಿ ಬೆಳಿಗ್ಗೆ ದೇವರಿಗೆ ಪೂಜೆ ಹಾಗೆ ಹಾಲೆರೆಯುವುದೆಲ್ಲ ಇರ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಆವತ್ತು ನಾಗರ ಪಂಚಮಿಯನ್ನು ನಾವೆಲ್ಲ ಆಚರಿಸ್ತೇವೆ. ಈ ದಿನ ನಮ್ಮ ಊರಲ್ಲಿ ದೇವಸ್ಥಾನ ಅಥವಾ ಹುತ್ತಗಳಿಗೆ ಎಲ್ಲರೂ ಹೋಗಿ ದೇವರನ್ನು ಪೂಜಿಸಿದು ಪ್ರಾರ್ಥಿಸೋದೆಲ್ಲ ಮಾಡ್ತಾರೆ. ನಾವೆಲ್ಲ ಈಗ ನಮ್ಮ ಬನಕ್ಕೆ ಬಂದು ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದೇವೆ. ಎಳನೀರು ಹಾಗೆ ಹಾಲಿಂದ ಅಭಿಷೇಕ ಕೂಡ ಮಾಡ್ತೇವೆ. ಹಾಗೆ ಅರಿಶಿನ ತುಂಬ ವಿಶೇಷ. ಈ ದಿನ ಪ್ರಸಾದ ರೂಪದಲ್ಲಿ ಅರಿಶಿನವನ್ನು ಸ್ವೀಕರಿಸೋದು. ಎಲ್ಲರೂ ಅವರವರ ಕೈಯಲ್ಲಿ ಏನಾಗ್ತದೆ ಅದನ್ನು ದೇವರಿಗೆ ಅಂತ ಹೇಳಿ ತರ್ತಾರೆ. ಯೂಶ್ವಲಿ ಹಾಲು, ಹೂವು, ಪಿಂಗಾರ, ಹಣ್ಣು, ತೆಂಗಿನಕಾಯಿ, ಎಳ್ನೀರು, ಈ ಥರ ಏನೇನಾಗ್ತದೆ ಅದನ್ನು ತರ್ತಾರೆ. ದೇವರ ಮೂರ್ತಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಕಲ್ಲಿಗೆ ಮಾಡುವ ಅಭಿಷೇಕಕ್ಕೆ
ಒಂದು ಮಹತ್ವ ಉಂಟು ನಮ್ಮ ಸಂಸ್ಕೃತಿಯಲ್ಲಿ. ಮತ್ತು ಹೀಗೆ ಇಲ್ಲಿಗೆ ಏನು ಅಭಿಷೇಕ ಆಗ್ತದೆ ಹಾಲು ಅಥವಾ ಎಳನೀರಿಂದ, ಅದನ್ನು ಹಾಗೇ ಬಿಡೋದಿಲ್ಲ. ಇದನ್ನು ಪ್ರತಿಯೊಬ್ಬರಿಗೂ ನಾವು ಕಳಿಸಿಕೊಡ್ತೇವೆ. ಮೊದಲೊಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕಳಿಸಿಕೊಡ್ತೇವೆ. ಅವರದನ್ನು ಅವರ ಮನೆಯವ್ರ ಜೊತೆ, ನೆರೆಕರೆಯವ್ರ ಜೊತೆ ಹಂಚ್ಕೊಳ್ತಾರೆ. ಇಲ್ಲಿ ಯಾವುದೇ ವಸ್ತು ಆಗಲಿ ಅಥವಾ ಯಾವುದೇ ಆಹಾರ ಪದಾರ್ಥಗಳು ವೇಸ್ಟ್ ಆಗೋದಿಲ್ಲ. ಈ ರೀತಿ ನಾನು ನಾಗರ ಪಂಚಮಿಯನ್ನು ನನ್ನ ಫ್ಯಾಮಿಲಿ ಜೊತೆ ಹಾಗೆ ನೆರೆಕರೆಯವ್ರ ಜೊತೆ ಹಂಚಿಕೊಂಡೆ. ನಿಮಗೆಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಸದಾ ಒಳ್ಳೇದು ಮಾಡಲಿ.